ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಹಳೆ ಮೈಸೂರು ಭಾಗ, ಮಂಡ್ಯ ಇಸ್ಲಾಂ ಮೂಲಭೂತವಾದಿಗಳ ಪ್ರಯೋಗಶಾಲೆ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ಮಂಡ್ಯ ಜಿಲ್ಲೆನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭಗಳಲ್ಲೇ ಗಲಾಟೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಕರ್ನಾಟಕ ಇಸ್ಲಾಂ ಮೂಲಭೂತವಾದಿಗಳ ಪ್ರಯೋಗಶಾಲೆ ಆಗ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಕಾರಣ. ಮಂಡ್ಯದ ಘಟನೆ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಪಪ್ರಚಾರಗಳು, ಈಗ ಬೆಳಿಗ್ಗೆ ಸುದ್ದಿ ಆಗ್ತಾ ಇರುವಂತಹ ಬಿಜಾಪುರದ ವಿಷಯಗಳು, ಶಿವಮೊಗ್ಗದಲ್ಲಿ ಆದಂತಹ ಘಟನೆ, ಇವೆಲ್ಲವಕ್ಕೂ ಕೂಡ ಪ್ರೇರಣೆ ಯಾರು ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳ ಕಚೇರಿ, ಮುಖ್ಯಮಂತ್ರಿಗಳ ನಡವಳಿಕೆ, ಮುಖ್ಯಮಂತ್ರಿಗಳ ಹೇಳಿಕೆಗಳೇ. ಇವತ್ತಿನ ಅನಿವಾರ್ಯತೆ ಈ ಸರ್ಕಾರದ ವಿರುದ್ಧ ಸಮಾಜ ಸಿಡಿದೇಳುವಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ. ನನಗೆ ಮುಸಲ್ಮಾನರು ಮಾತ್ರ ವೋಟ್ ಕೊಟ್ಟಿದ್ದಾರೆ ಎನ್ನುವಂತ ಮಾನಸಿಕತೆಯಿಂದ ಮುಖ್ಯಮಂತ್ರಿಗಳು ಹೊರಗೆ ಬರಬೇಕು. 7 ಕೋಟಿ ಜನರ ಹಿತವನ್ನ ಕಾಪಾಡುವಂಥದ್ದು ನಿಮ್ ಜವಾಬ್ದಾರಿ ಇದೆ. ಹಿಂದೂ ಧಾರ್ಮಿಕ ಉತ್ಸವಗಳಿಗೆ ನೂರಾರು ರೀತಿಯಾದಂತಹ ಕಂಡೀಷನ್ಗಳನ್ನು ಹಾಕುವಂತ ಸರ್ಕಾರ ಈದ್ ಮಿಲಾದಿನ ಮೆರವಣಿಗೆ, ರಂಜಾನಿನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದಾಗ್ಲೂ ಕೂಡ ಜಾಣ ಕಿವುಡನ್ನ ತೋರಿಸುವಂತದ್ದು ಮುಖ್ಯಮಂತ್ರಿಯ ಹುದ್ದೆಗೆ ಶೋಭೆಯನ್ನ ತರೋದಿಲ್ಲ. ಕೇಂದ್ರದ ಕಾಂಗ್ರೆಸ್ಸಿನ ಓಲೈಕೆ ರಾಜಕಾರಣಕ್ಕೆ ಕಾಶ್ಮೀರದ ಕಲ್ಲು ತೂರಾಟದಿಂದ ಆರಂಭವಾಗಿ ಕಾಶ್ಮೀರದ ಜನ ವಲಸೆ ಹೋಗಿದ್ರು. ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡಿದ್ದಕ್ಕೆ, ರಾಜಧರ್ಮವನ್ನು ಪಾಲಿಸದಲ್ಲೇ ಇದ್ದಿದ್ದಕ್ಕೆ ಇವತ್ತು ಕಲ್ಲು ತೂರಾಟಗಳು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅಂತಂದ್ರೆ ಮತ್ತೊಂದು ರೀತಿಯಾದಂತಹ ಗಲಭೆಗೆ ದೊಡ್ಡ ಪ್ರಮಾಣದ ಹುನ್ನಾರವನ್ನ ಇಸ್ಲಾಂ ಮೂಲಭೂತವಾದಿಗಳು ಇವತ್ತು ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಮೂಲಭೂತವಾದಿಗಳಿಗೂ ಕೂಡ ಶಾಂತಿ ಬೇಕಾಗಿಲ್ಲ, ಸರ್ಕಾರಕ್ಕೂ ಕೂಡ ಇವತ್ತು ಶಾಂತಿ ಬೇಕಾಗಿಲ್ಲ. ಹಾಗಾಗಿ ಯಾರು ನೆನ್ನೆಯ ಕಲ್ಲು ತೂರಾಟವನ್ನ ಮಾಡಿದ್ರು ಮತ್ತು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ ಮತ್ತು ಇದರ ಹಿಂದೆ ಯಾರ್ಯಾರಿದ್ದಾರೆ, ಇಂಥವರ ಮೇಲೆ ಸರ್ಕಾರ ಒಂದು ದಿಟ್ಟತನದ ಹೆಜ್ಜೆಯನ್ನ ಇಟ್ಟು ಕ್ರಮವನ್ನು ಕೈಗೊಳ್ಳಬೇಕು. ಮುಂದಿನ ಆಡಳಿತದಲ್ಲಾದರೂ ಕೂಡ ರಾಜಧರ್ಮವನ್ನಾದರೂ ಕೂಡ ಪಾಲಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.